ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ ನೋಡಿ, ಇದೊಂದು ಬಹಳ ಸುಂದರವಾದಂಥ ತುಂಬ ದಿನ ಗಿಡದಲ್ಲಿ ಉಳಿಯುವಂಥ ಒಂದು ಕ್ರೋಟನ್ ಗಿಡ. ಈ ಗಿಡದ ಬಗ್ಗೆ ನಿಮಗೆ ಪರಿಚಯ ಇದೆಯೇ ವೀಕ್ಷಕರೇ? ಸುಮಾರು ಈ ಒಂದು ಗಿಡದಲ್ಲಿ ಹೂಗಳು ಅರಳಿದಾಗ ನನಗೆ ತಿಳಿದಂತೆ 2 ತಿಂಗಳುಗಳಷ್ಟು ಕಾಲ ಈ ಗಿಡದಲ್ಲಿ ಹೂ ಇರುತ್ತದೆ. ನೋಡಿ, ಅದೇ ಜಾತಿಗೆ ಸೇರಿದಂಥ ಬಿಳಿ ಬಣ್ಣದ ಒಂದು ಹೂವಿನ ಗಿಡ, ಕಳ್ಳಿ ಗಿಡ ಅಂತೇಳಿ ಕರೀತೇವೆ. ನೀರಿನ ಅವಶ್ಯಕತೆ ಈ ಗಿಡಗಳಿಗೆ ಅಷ್ಟೊಂದು ಬೇಕಾಗಿಲ್ಲ. ಬಹಳಷ್ಟು ದಿನ ಈ ಗಿಡದಲ್ಲಿ ಹೂ ಅರಳಿ ಮನೆಗೆ ಸುಂದರವನ್ನು ಕೊಡುತ್ತದೆ. ನೋಡಿ, ಅದೇ ಜಾತಿಗೆ ಸೇರಿದಂತಹ ಇನ್ನೊಂದು ಕಳ್ಳಿ ಗಿಡ. ವೀಕ್ಷಕರೇ ನೋಡಿ, ಇನ್ನೊಂದು ಜಾತಿಯ ಅದೇ ಜಾತಿಗೆ ಸೇರಿದಂತಹ ಚಿಕ್ಕ ಹೂವಿನ ಗಿಡ. ನೋಡಿ, ಈ ಗಿಡದ ಬಗ್ಗೆ ಪರಿಚಯ ಇದೆಯೇ? ಇದು ಕೂಡ ಬಹಳ ಸುಂದರವಾದಂತಹ ಹೂವಿನ ಗಿಡ. ನರ್ಸರಿಯಿಂದ ತಂದಂತಹ ಈ ಗಿಡ ಬಹಳ ಸೊಗಸಾಗಿದೆ. ನೋಡಿ, ಆಗ ತೋರಿಸಿದಂತಹ ಕಳ್ಳಿ ಗಿಡಕ್ಕೆ ಹೋಲುವಂಥ ಇನ್ನೊಂದು ಹೂವಿನ ಗಿಡ. ಇದರ ಹೂವಿನ ಆಕಾರ ಸ್ವಲ್ಪ ಚಿಕ್ಕದು, ಗೊಂಚಲಾಗಿ ಬೆಳೆಯುವಂತಹ ಈ ಕಳ್ಳಿ ಗಿಡ ಬಹಳಷ್ಟು ದಿನ ಗಿಡದಲ್ಲಿ ಹೂ ಅರಳಿರುತ್ತದೆ. ಇದರ ಆರೈಕೆ ಕೂಡ ಅಷ್ಟೊಂದು ಬೇಕಾಗಿಲ್ಲ. ನೆಲದಲ್ಲಿ ನೆಡಬಹುದು, ಪಾಟಲ್ಲಿ ನೆಡಬಹುದು, ಗ್ರೋ ಬ್ಯಾಗಲ್ಲಿ ನೆಡಬಹುದು, ಗೋಣಿಚೀಲದಲ್ಲಿ ಕೂಡ ನೆಡಬಹುದು. ನೋಡಿ, ಈ ಗಿಡದ ಕಳ್ಳಿ ಗಿಡ ಅಂತ ಹೇಳುವುದು ಇದಕ್ಕೇನೆ. ಇದರ ಮುಳ್ಳು ನೋಡಿ ಎಷ್ಟೊಂದು ಶಾರ್ಪ್ ಆಗಿದೆ. ನೋಡಿ, ಇದರ ಮುಳ್ಳು ಬಹಳ ಚೂಪಾಗಿದ್ದು ಮಕ್ಕಳಿದ್ದಲ್ಲಿ ಬಹಳ ಜಾಗರೂಕತೆ ವಹಿಸಬೇಕಾಗುತ್ತದೆ. ನೋಡಿ, ಕೆಲವು ಹೂ ತುಂಬ ದಿನ ಅರಳಿರುತ್ತದೆ. ನೋಡಿ, ಅದೇ ಜಾತಿಗೆ ಸೇರಿದಂಥ ಇನ್ನೊಂದು ಕಳ್ಳಿ ಗಿಡ. ಈ ಗಿಡದಲ್ಲಿ ಅಷ್ಟೊಂದು ಹೂಗಳಿಲ್ಲ. ಹೀಗೆ 7-8 ವಿಧದ ಹೂವಿನ ಗಿಡ ಇವೆ. ನೋಡಿ, ಇದು ಒಂದು ಹೆಚ್ಚು ಬೆಲೆ ಇರುವಂಥ ಈ ಹೂವಿನ ಗಿಡ. ಒಂದು ಸಲ ಈ ಗಿಡದಲ್ಲಿ ಅರಳುವಾಗ ಬಹಳಷ್ಟು ಹೂಗಳು ಅರಳುತ್ತವೆ. ಎಷ್ಟೋ ಬಾರಿ ಈ ಗಿಡದಲ್ಲಿ ಹೂಗಳು ಅರಳಿವೆ. ವೀಕ್ಷಕರೇ, ಈ ಗಿಡವನ್ನು ನಾನು ಒಂದು ಬಕೆಟಲ್ಲಿ ನೆಟ್ಟಿರುತ್ತೇನೆ. ನೋಡಿ, ಅದೇ ಜಾತಿಗೆ ಸೇರಿದಂಥ ಸ್ವಲ್ಪ ಹೆಸರುಗಳು ಜಾಸ್ತಿ ಇರುವಂತಹ ಒಂದು ಹೂ ಅದೇ ಜಾತಿಗೆ ಸೇರಿದೆ. ನೋಡಿ, ಮೊಗ್ಗುಗಳು ಕೂಡ ಇವೆ. ಈ ಗಿಡಕ್ಕೆ ಅಷ್ಟೊಂದು ನೀರಿನ ಅವಶ್ಯಕತೆ ಇಲ್ಲ. ನೋಡಿ, ಅದೇ ಜಾತಿಗೆ ಸೇರಿದಂಥ ಬಿಳಿ ಬಣ್ಣದ ಹೂವಿನ ಗಿಡ. ನೋಡಿ ವೀಕ್ಷಕರೇ, ಇದರ ಕೋಡು ನೋಡಿ. ಈ ಕೋಡಿನಲ್ಲಿ ಒಣಗಿದಾಗ ಇದರ ಬೀಜವನ್ನು ಹಾಕಿದಾಗ ಗಿಡವನ್ನು ಇದರಲ್ಲಿ ಬೆಳೆಸಬಹುದು. ಹೀಗೆ 3 ಜಾತಿಯ ಈ ಹೂವಿನ ಗಿಡಗಳು ಇವೆ. ನೋಡಿ, ಲಂಬಾಸ್ ಅಂತ ಕರೆಯಲ್ಪಡುವ ಈ ಹೂ, ಇದನ್ನು ನಾವು ಮಳೆಗಾಲದಲ್ಲಿ ಕಸಿ ಮಾಡಬೇಕಾಗುತ್ತದೆ. ಇಲ್ಲಂತಾದರೆ ಬಹಳ ಎತ್ತರಕ್ಕೆ ಈ ಗಿಡ ಬೆಳೆಯುತ್ತದೆ. ಮಳೆಗಾಲ ಬಂದ ತಕ್ಷಣ ಈ ಗಿಡವನ್ನು ತುಂಬ ಚಿಕ್ಕದಾಗಿ ಕಡಿದಾಗ ಸುಮಾರು ಜನವರಿ ಫೆಬ್ರವರಿ ತಿಂಗಳಲ್ಲಿ ಪೊದರಾಗಿ ಬೆಳೆಯುತ್ತದೆ.
ಲೈಟ್ ನೇರಳೆ ಬಣ್ಣದ ಹೂ. ನೋಡಿ, ಅದೇ ಜಾತಿಗೆ ಸೇರಿದಂಥ ಇನ್ನೊಂದು ಹೂವಿನ ಗಿಡ. ಬಣ್ಣ ಬಹಳ ಆಕರ್ಷಣೀಯವಾಗಿದೆ. ಈ ಗಿಡವನ್ನು ಕೂಡ ಮಳೆಗಾಲದಲ್ಲಿ ಕಡಿದಿರುತ್ತೇನೆ. ಇಲ್ಲವಂತಾದರೆ ಈ ಗಿಡ ಎತ್ತರಕ್ಕೆ ಬೆಳೆಯುತ್ತದೆ. ವೀಕ್ಷಕರೇ, ಈ ಹೂವಿನ ಗಿಡಗಳಿಗೆ ಅಷ್ಟೊಂದು ಆರೈಕೆ ಅಗತ್ಯವಿಲ್ಲ. ನೋಡಿ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕಾಣುವಂತಹ ಈ ಹೂವಿನ ಗಿಡ ಲಂಬಾಸ್ ಜಾತಿಗೆ ಸೇರಿದಂಥ, ನಮ್ಮ ಊರ ಭಾಷೆಯಲ್ಲಿ ಇದನ್ನು ಲಂಬಾಸ್ ಹೂ ಅಂತ ಕರೆಯುತ್ತೇವೆ. ಇದು ಕೂಡ ಹೆಚ್ಚಾಗಿ ಮನೆಗೆ ಆಕರ್ಷಣೆಯನ್ನು ಕೊಡುವಂತಹ ಹೂವಾಗಿದೆ. ಗೊಂಚಲಾಗಿ ಹೂ ಇದರಲ್ಲಿ ಬರುವ ಕಾರಣ ಇದರ ಆರೈಕೆ ಕೂಡ ಬಹಳ ಕಡಿಮೆ. ನೋಡಿ, ಮಲ್ಲಿಗೆಗೆ ಹೋಲುವಂತಹ ಒಂದು ಕ್ರೋಟನ್ ಗಿಡ ಎಷ್ಟೊಂದು ಸೊಗಸಾಗಿದೆ. ಸುಮಾರು 1 ವಾರದಷ್ಟು ಈ ಗಿಡದಲ್ಲಿ ಹೂ ಅರಳಿ ಇರುತ್ತದೆ. ಪೊದರಾಗಿ ಬೆಳೆಯುತ್ತದೆ. ನೋಡಲು ಕೂಡ ಬಹಳ ಚಂದ. ಸುಲಭವಾಗಿ ಇದನ್ನು ಬೆಳೆಸಬಹುದು. ಈ ಗಿಡಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ. ನೋಡಿ, ಇನ್ನೊಂದು ಜಾತಿಯ ಹೂವಿನ ಗಿಡ ಗೊಂಚಲಾಗಿ ಬೆಳೆಯುತ್ತದೆ. ಮಲ್ಲಿಗೆ ಥರ ಕಾಣುವಂತಹ ಈ ಹೂವಿನ ಗಿಡ ಮನೆಯ ಮುಂಭಾಗದಲ್ಲಿ ತುಂಟಾದರೆ ಬಹಳ ಸೊಗಸು. ಇದರಿಂದ ಒಂದು ಹೂವಿನ ಗಿಡದಿಂದ ಬಹಳಷ್ಟು ಗಿಡಗಳನ್ನು ಮಾಡಬಹುದು. ಈ ಹೂವಿನ ಬಗ್ಗೆ ಕಮೆಂಟ್ಸಲ್ಲಿ ಬರೆಯಿರಿ. ನೋಡಿ, ಕ್ರೋಟನ್ ಗಿಡ, ಕೋಳಿ ಜುಟ್ಟು ಅಂತ ಕರೆಯಲ್ಪಡುವ ಹೂವಿನ ಗಿಡ. ಈ ಹೂವಿನ ಗಿಡದಲ್ಲಿ ನೀವು ಒಂದು ಬೀಜವನ್ನು ಕೂಡ ಕಾಣಬಹುದು. ಈ ಬೀಜಗಳಿಂದ ಮರು ಗಿಡವನ್ನು ಮಾಡಬಹುದು. ನೋಡಿ ವೀಕ್ಷಕರೇ, ಅದೇ ಜಾತಿಗೆ ಸೇರಿದಂಥ ಇನ್ನೊಂದು ಬಣ್ಣದ ಕೋಳಿ ಜುಟ್ಟು. ನೋಡಿ, ಇದೇ ಬೀಜ. ಈ ಬೀಜದಿಂದ ಹಲವಾರು ಗಿಡಗಳನ್ನು ಮಾಡಬಹುದು. ಒಂದೊಂದು ಹೂವಿನ ಬುಡದಲ್ಲಿ ಬಹಳಷ್ಟು ಬೀಜಗಳಿವೆ. ಇವುಗಳನ್ನು ಒಣಗಿಸಿ ಮೊಳಕೆ ಬರಿಸಿ ಗಿಡಗಳನ್ನು ಮಾಡಬಹುದು. ನೋಡಿ, ಆಗ ತೋರಿಸಿದಂಥ ಬಿಳಿ ಬಣ್ಣದ ಹೂವಿನ ಗಿಡ. ಇದೊಂದು ವೈಲೆಟ್ ಕಲರಿನ ಒಂದು ಜಾತಿಯ ಹೂವಿನ ಗಿಡ. ವೀಕ್ಷಕರೇ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಕಮೆಂಟ್ಸ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಕೃಷ್ಣ ಇದು